ದೃಶ್ಯಮಾನೇ ವಿಶೇಷೇಪಿ ಯದಿ ವೇದ ವಿಶೇಷ ನಿರ್ವಿಶೇಷಂ ಸ್ವಯಂ ಭಾತಂ ಅಂತ ಹೇಳ್ತೀರಿ. ಇಷ್ಟೆಲ್ಲ ವಿಶೇಷಗಳಿದೆ, ಆದ್ರೆ ನಿರ್ವಿಶೇಷ ಅಂತ ಹೇಳೋದಾದ್ರೆ ಅವಿಶೇಷತಾ ಕೂಡ ಒಂದು ವಿಶೇಷತೆ ಆಯ್ತಲ್ಲ. ಹಾಗಿದ್ರೆ ಅವಿಶೇಷತೆ ಅನ್ನೋದು ಕೂಡ ಏನಾಯ್ತು? ಫೇಲ್ ಆಗಿದ್ದಾನೆ ಎಂಬುದು ಕೂಡ ವಿಶೇಷಣ ಹೋಗ್ತಾನೆ. ಪಾಸ್ ಆಗಿದ್ದಾನೆ ಎಂಬುದು ಹೇಗೆ ವಿಶೇಷಣನೋ, ಫೇಲ್ ಆಗಿದ್ದಾನೆ ಎಂಬುದು ಕೂಡ ವಿಶೇಷಣ. ಘಟ ಇದೆ ಎಂಬುದು ಹೇಗೆ ವಿಶೇಷಣನೋ, ಘಟ ಇಲ್ಲ ಎಂಬುದು ಕೂಡ ವಿಶೇಷಣ. ಆದ್ರಿಂದ ವಿಶೇಷವಿಲ್ಲದೆ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಇಲ್ಲ. ಬ್ರಹ್ಮ ನಿರ್ವಿಶೇಷ ಅಂತ ನೀವು ಹೇಳ್ತೀರಿ, ಶೂನ್ಯ ನಿರ್ವಿಶೇಷ ಅಂತ ಅವ್ರು ಹೇಳ್ತಾರೆ. ಅದು ಯಾವುದು ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಘಟಾಭಾವೋ ಅವಿಶೇಷ ಸ್ಯಾತ್ ಪಾಶ್ಚಾತ್ಯಸ್ಥೇದ್ ಅನಾಗತಃ ನಮೋಕ್ಷೋ ವಿಮತೋ ಯಸ್ಮಾತ್ ತದೇಹೋ ಘಟಶೂನ್ಯತಾ. ಘಟಾಭಾವೋ ಅವಿಶೇಷ ಸ್ಯಾತ್, ಘಟಾಭಾವ ವಿಶೇಷ ಇಲ್ಲ ಅಂತ ಹೇಳೋದಾದ್ರೆ ಅನ್ಯೋನ್ಯ ತಥಾ ಪಾಶ್ಚಾತ್ಯ ಭೇದ ಪಾಶ್ಚಾತ್ಯಸ್ಥೇದ್ ಅನಾಗತಃ. ಪಾಶ್ಚಾತ್ಯ ಅನಂತರ ಬರೋದಾದ್ರೆ ಘಟಾಭಾವ ಈಗ ಬರುತ್ತೋ ಆಮೇಲೆ ಬರುತ್ತೋ? ಘಟ ಇದ್ಮೇಲೆ ಆಮೇಲೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ವಿಶೇಷ ಬಂತಲ್ಲ, ಮೊದಲು ಇಲ್ಲದಿರುವಿಕೆ ಆಮೇಲೆ ಇರುವಿಕೆ ಅನ್ನೋದೇನದು ವಿಶೇಷ. ಆದ್ದರಿಂದ ಇಲ್ಲ ಅಂತ ಹೇಳ್ಕೊಡು. ನಮೋಕ್ಷೋ ಮ್ಯೋತೋ ತಸ್ಮಾತ್ ಅದೇಹೋ ಘಟಶೂನ್ಯತ. ಆದ್ರಿಂದ ಅವ್ರು ಹೇಳ್ತಕ್ಕಂಥ ಮೋಕ್ಷ ಹೋಗ್ಲಿಕ್ಕೆ ಬರೋದಿಲ್ಲ. ಮೊದಲೇದಾಗಿ ಚೈತನ್ಯ ಒಪ್ಬೇಕು, ಚೈತನ್ಯ ದೇಹನೂ ಒಪ್ಬೇಕು. ದೇಹ ಇಲ್ಲದೆ ಹೋದ್ರೆ ಅವನಿಗೇನಿಲ್ಲ, ಹೋಗಕ್ಕೆ ಅವಕಾಶ ಇಲ್ಲ. ದೇಹ ಬೇಕೇ ಬೇಕಾದ್ದರಿಂದ ಅದೇಹೋ ಘಟಶೂನ್ಯತ. ಆ ದೇಹ ಕೂಡ ಚೈತನ್ಯವನ್ನು ಒಪ್ಪದೇ ಇರೋದು, ಚೈತನ್ಯಕ್ಕೆ ದೇಹ ಒಪ್ಪದೇ ಇರೋದು ಕೂಡ ಘಟಶೂನ್ಯತ. ಘಟ ಶೂನ್ಯ ಅಂತ ಹೇಳಿದ್ರೆ ಹೇಗೋ ಹಾಗೆ. ಘಟ ಅಂತೇಳಿ ಶೂನ್ಯ ಆದ್ರೆ ಘಟ ಹೇಗಾಗುತ್ತದು? ಘಟ ಅಂದ್ಮೇಲೆ ಶೂನ್ಯ ಅಲ್ಲ ಅಂತ ಅರ್ಥ. ಚೇತನ ಇದ್ದ ಮೇಲೆ, ಆ ಚೇತನ ದೇಹ ಇದ್ದ ಮೇಲೆ ಮೋಕ್ಷದಲ್ಲಿ ಶೂನ್ಯಾವಸ್ಥೆ ಅನ್ನೋದು ಇರುತ್ತೆ ಅಂತ ಹೇಳಿ ಸಾಧ್ಯನೇ ಇಲ್ಲ. ಯಥೇತ್ಯುಕ್ತೋ ವದೇತ್ ಕಿಂಸ ಯೋ ಹನುಮಾ ಮಾತ್ರ ನಾನಕಃ ನಚ ಮಾಯಿ ವದೇತ್ ತತ್ರ ಪೂರ್ವೇತ್ತೇನೈವ ವರ್ತಮಾನ. ಯಥಾ ಇತ್ಯುಕ್ತೋ ವದೇತ್ ಕಿಂ ಸಹ ಯೋ ಹನುಮಾ ಮಾತ್ರ ಮಾನಕಃ ಯೋ ಹನುಮಾ ಮಾತ್ರ ಮಾನಕ. ಯುಕ್ತಿ ಮಾತ್ರವನ್ನೇ ಪ್ರಮಾಣ ಅಂತ ಹೇಳ್ತಕ್ಕಂಥ ನೀನು ಇಂಥ ಪ್ರಶ್ನೆಗೆಲ್ಲ ಏನು ಉತ್ತರ ಕೊಡ್ತೀಯ ಅಂತ ಹೇಳ್ತಾರೆ. ನಾವು ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೇವೆ, ಅದಕ್ಕೆ ಆಧಾರವಾಗಿ ವೇದಾದಿ ಶಾಸ್ತ್ರಗಳ ವಾಕ್ಯಗಳನ್ನು ಕೊಡ್ತೇವೆ. ನೀವು ಉತ್ತರನೂ ಕೊಡೋದಿಲ್ಲ ಮತ್ತು ಶಾಸ್ತ್ರವನ್ನ ಹೇಳೋದೂ ಇಲ್ಲ. ನಾಚ ಮಾಯಿ ವದೇತ್ ತತ್ರ ಪೂರ್ವೋಕ್ತೇನೈವ ವರ್ತಮಾನ. ನಮ್ಮ ಮಾಯವಾದಿ ವೇದ ಒಪ್ತೀವಿ ಅಂತ ಕೇಳಿದ್ರೆ ಒಪ್ತೀರಿ ಸರಿನೇ, ಅದು ತತ್ವವೇದಕ್ಕಂತಾನೆ ಒಪ್ಪೋದಿಲ್ವಲ್ಲ, ಏನು ಉಪಯೋಗ? ಅವ್ರು ಭಾರಿ ದೊಡ್ಡವರು, ಅವ್ರ ಮಾತನ್ನ ಕೇಳೋದಿಲ್ಲ ಅದೇನು ಅರ್ಥ? ಅದಕ್ಕೆ ದೊಡ್ಡವರು ಅಂತ ಒಪ್ಪಿಲ್ಲ ಅಂತಾನೆ ಅರ್ಥ. ಅಮಾನತ್ವ ಶ್ರುತೇಸ್ತಸ್ಯ ನಚ ಅದೇಹತ್ವವಾದಿನಿ. ಅದಕ್ಕೆ ಶ್ರುತಿಗೆ ಪ್ರಮಾಣ ಒಪ್ಪಿಲ್ಲ, ಒಪ್ಪಿರೋ ಶ್ರುತಿ ಪ್ರಮಾಣ ಆಗೋದಿಲ್ಲ. ಅದಕ್ಕೆ ಅದೇಹತ್ವವಾದಿನಿ, ಅದೇಹತ್ವ ಹೇಳ್ತಕ್ಕಂಥ ಶ್ರುತಿ ಇಲ್ವೇ ಇಲ್ಲ. ಶ್ರುತಿ ಕ್ವಚಿತ್ ಕಾಚಿತ್ ಅದೇಹತ್ವಂ ಅಪ್ರಾಕೃತ ಶರೀರತಾಂ. ಮೋಕ್ಷದಲ್ಲಿ ಶರೀರ ಅಂತಕ್ಕ ಇಲ್ಲ ಅಂತಕ್ಕ ಶ್ರುತಿ ಏನಾದ್ರು ಇದ್ರೆ ಅದಕ್ಕೆ ಅರ್ಥ ಏನು? ಪ್ರಾಕೃತ ಶರೀರ ಇಲ್ಲ ಅಂತ ಅರ್ಥನೇ ಹೊರತು ಏನಿಲ್ಲ ಅಂತ ಅರ್ಥ ಇಲ್ಲ ಅಂತ ಅರ್ಥ ಅಲ್ಲೇ ಇಲ್ಲ. ಎಲ್ಲ ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ಪ್ರದೀಪ ಸೇವ ನಿರ್ವಾಣ ಮುಂದೆ ಮೋಕ್ಷೇ ಭೋಗಂ ಇಷ್ಟೆಲ್ಲ ಐತಿ. ಇದಿಷ್ಟು ಒಂದು ಘಟ್ಟ. ಇನ್ನು ಮೋಕ್ಷೇ ಭೋಗಂ ಯಥೋ ಬ್ರೂತೆ ಜಕ್ಷನ್ ಕ್ರೀಡನ್ ಇತಿ ಶ್ರುತಿ ನಿರ್ದುಃಖತ್ವ ನತನ್ ಮೋಕ್ಷ ಪ್ರತಿಪನ್ನಂ ಯಥೇತಿ ಚ. ಮೋಕ್ಷದಲ್ಲಿ ಭೋಗ ಇದೆ ಶ್ರುತಿ ಹೇಳ್ತಾ ಇದೆ. ಜಕ್ಷನ್ ಕ್ರೀಡನ್ ರಮಮಾಣ ಇತ್ಯಾದಿ ವಾಕ್ಯಗಳಿಂದ ಅಲ್ಲಿದ್ದು ನಿರ್ದುಃಖತ್ವ, ದುಃಖನೂ ಇಲ್ಲ ಅಂತ ಹೇಳ್ತಾ ಇವೆ. ತನ್ಮೋಕ್ಷ ಪ್ರತಿಪನ್ನಂ ಯಥೇತಿ ಚ. ಆದ್ದರಿಂದ ಅಂತ ಮೋಕ್ಷವನ್ನು ಒಪ್ಪಲೇಬೇಕು. ಇದು ಹೋದ್ರೆ ಮೋಕ್ಷಕ್ಕೆ ಅರ್ಥ ಇಲ್ಲ. ಬಿಡುಗಡೆ ಅಂದ್ರೆ ಏನಿರ್ಬೇಕು? ಬಂಧನ ಸುಖನೋ ಬಿಡುಗಡೆ ಸುಖನೋ? ಗೊತ್ತಾ? ಬಿಡುಗಡೆ ಸುಖ ಅಂದ್ಮೇಲೆ ಮತ್ ಬಿಡುಗಡೆ ಯಾಕೆ ಮಾಡ್ಬೇಕು? ಸುಖ ಅಲ್ಲ ಅಂತ ಹೇಳಿದ್ರು. ಬಂಧನ ಬಿಡುಗಡೆ ಎಂಬ ಸುಖಕ್ಕೆ ಕಾರಣ ಬಂಧನ ದುಃಖ ಅಂತ ಎಲ್ರಿಗೂ ಗೊತ್ತಾಗಿತ್ತು. ಸೊ ಬಿಡುಗಡೆ ಅಂತ ಪದ ಇದೆ. ಬಂಧನ ದುಃಖ ಆದ್ರೆ ಬಿಡುಗಡೆ ಏನಾಗಿರ್ಬೇಕು? ಸುಖ ಆಗಿರ್ಬೇಕು. ಇಲ್ಲದ್ರೆ ಬಿಡುಗಡೆಗೆ ಅರ್ಥ ಏನಾಗಿದ್ರೆ ಅದೇ ದುಃಖ ಕಂಟಿನ್ಯೂ ಆಗೋದಾದ್ರೆ ಬಿಡುಗಡೆ ಯಾಕೆ ಬೇಕಿದೆ? ಏನ್ ಸಮಸ್ಯೆನೇ ಇಲ್ಲ. ಮೋಕ್ಷೇ ಭೋಗೆ ಹನುಮಾ ದೂಷಣಂ ಕಿಂ ಸ್ಯಾತ್ ವಾದಿನೋಹೋ ಶೂನ್ಯ ಮಾಯಿನೋಹೋ ದುಃಖಂ ದುಃಖಾದಭಿನ್ನತ್ವಾತ್ ಮೋಕ್ಷೋಪಿ ಸ್ಯಾತ್ ಅಸಂಶಯಂ. ಹನುಮಾ ದೂಷಣಂ ಕಿಂ ಸ್ಯಾತ್ ವಾದಿನೋಹೋ ಶೂನ್ಯವಾದಿನೋ. ಶೂನ್ಯ ಮತ್ತು ಮಾಯಿಗಳಿಗೆ ನಾವು ಇಂಥ ಯುಕ್ತಿಯನ್ನು ಹೇಳಿದಾಗ, ಬಂಧ ಕಳ್ಕೊಂಡು ಮೋಕ್ಷಕ್ಕೆ ಹೋಗಿದ್ದಾರೆ ಅಂದಮೇಲೆ ಸುಖ ಇರಲೇಬೇಕು ಅಂತ ಯುಕ್ತಿ ಹೇಳಿದಾಗ ಏನು ಉತ್ತರ ಕೊಡ್ತೀರ ಅದಕ್ಕೆ? ಈಗ ನಮಗೆ ಯುಕ್ತಿನೂ ಇದೆ, ದೇಹ ಇದೆ ಅಂತ ಶ್ರುತಿನೂ ಇದೆ. ನಿಮ್ಗೆ ಯುಕ್ತಿಗೂ ವಿರುದ್ಧ ಶ್ರುತಿಯಂತೂ ನಿಮ್ಗೆ ಇಲ್ಲೇ ಇಲ್ಲ.
ಭೇದ ದುಃಖಂ ದುಃಖಭಾತ್ ದುಃಖಾದ ಭಿನ್ನತ್ವ ಮೋಕ್ಷೋಪಿ ಸ್ಯಾದ ಸಂಶಯ. ದುಃಖಂ ದುಃಖಾದ ಭಿನ್ನತ್ವ, ದುಃಖ ಉಳ್ಕೊಂಡು ದುಃಖದಿಂದ ಭಿನ್ನ ಆಗ್ಲಿಲ್ಲ ಅಂದಮೇಲೆ ಮೋಕ್ಷಕ್ಕೆ ಏನ್ ಹೆಸರು? ಮೋಕ್ಷ ಅಂತ ಕರಿತೀರಿ ಅದಕ್ಕೆ ಅದನ್ನ. ಭೇದೆ ಸದ್ವೈತ ದೈವ ಸ್ಯಾತ್, ಇಷ್ಟು ಒಪ್ಕೊಂಡ ಮೇಲೆ ಸದ್ವೈತ್ಯಾದಿ ಅಮಿತ ದೋಷತಃ, ಭೇದ ಒಪ್ಕೊಂಡ ಮೇಲೆ ಭೇದ ಯಾರಿಗೆ ಭೇದ ಒಪ್ಕೋಬೇಕು? ಸಂಸಾರಿಗೂ ಮುಕ್ತನಿಗೂ ಭೇದ ಒಪ್ಕೋಬೇಕು. ಭೇದ ಒಪ್ಕೊಂಡ ಮೇಲೆ ಎಲ್ಲ ಉಳಿದೆಲ್ಲ ಒಪ್ಲೇಬೇಕಾಯ್ತು. ತತ್ವೋತ್ತರ ಶುರುವಾಗೋದು ಅದರಿಂದ. ವಿನೋತೋ ಭಿನ್ನ ಮುಕ್ತತ್ವ ಅಂತ ಶುರುವಾಗಿ ಮೊದಲನೇ ಮಾತೇ. ಇದನ್ನು ದೊಡ್ಡ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಯಾರು ಬಂದಾಗ ಪುಂಡರೀಕ ಬರೆಯದಿ ಪ್ರವಚನವನ್ನು ಮಾಡ್ತಾರೆ, ಎಲ್ಲ ಓಡೋಗ್ಬಿಡ್ತಾರೆ ಸೋತು. ಭೇದೆ ತದ್ವೈತ ದೈವ ಸ್ಯಾತ್ ಇತ್ಯಾದಿ ಅಮಿತ ದೋಷತಃ. ಅಮಿತ ದೋಷ ಅಂದ್ರೆ ಬಂದೆ ಅನಂತ ದೋಷತಃ. ಅನಂತ ದೋಷ ದುಷ್ಟತ್ವಾತ್ ಅಂತ ಹೇಳ್ತಾರಲ್ಲ ಹಾಗೆ. ಅನಂತ ದೋಷ ಅಂದ್ರೆ ಎರಡರ್ಥ. ತುಂಬಾ ದೋಷಗಳಿವೆ ಒಂದರ್ಥ. ಇನ್ನೊಂದರ್ಥ ಅನಂತ ಅಂತ ಅಂದ್ರೆ ಉತ್ತರ ಇಲ್ಲ, ಪಣ್ಣೇನಿಲ್ಲ, ದೋಷಗಳಿಗೆ ಪರಿಹಾರ ಇಲ್ಲ ಅಂತ. ಅನಂತ ದೋಷಗಳು ಪರಿಹಾರ ಇಲ್ಲದ ದೋಷಗಳು. ದೋಷಗಳು 100 ಇರ್ಬೋದು, ಉತ್ತರ ಕೊಟ್ಟಿರ್ಬೋದು ಅಷ್ಟೇನೆ. ಆದ್ರೆ ಒಂದ್ ದೋಷಕ್ಕೂ ಉತ್ತರ ಕೊಡಕ್ ಬರೋದಿಲ್ಲ. ಆದ್ರಿಂದ ಕ್ವಾಂಟಿಟೇಟಿವ್ ಅನಂತ ಇದೆ, ಕ್ವಾಲಿಟೇಟಿವ್ ಅನಂತ ಕೂಡ ಇದೆ. ಹೇಯಂ ಮಾಯಾಮತೇನೈವ ಸಹ ಶೂನ್ಯಮತಂ ಬುಧೈ. ಮಾಯಾಮತ ಮತ್ತು ಶೂನ್ಯಮತ ಎರಡು ಕೂಡ ಒಟ್ಟಿಗೆನೆ ಹೇಯವಾಗಿವೆ. ಹೇಯ ಅಂದ್ರೆ ಏನು? ಸಾಮಾನ್ಯವಾಗಿ ಇವರು ಭಾರಿ ಗಲಾಟೆ, ಏನ್ ಹೇಯ ಹೇಯ ಅಂತ ಬೈತಾರ ನಮ್ಮನ್ನ. ಹೇಯ ಅಂದ್ರೆ ಏನರ್ಥ? ಹಾತುಂ ಯೋಗ್ಯಂ ಹೇಯ, ಬಿಡ್ಲಕ್ಕೆ ಯೋಗ್ಯ, ಹೊರ ಸ್ವೀಕಾರ ಮಾಡಕ್ ಅರ್ಹ ಅಲ್ಲ. ಇದು ಸರಿ ಇಲ್ಲ. ನಾವೇ ಒಳ್ಳೇದೇ ಆಡ್ತಿರ್ತೇವೆ, ಇನ್ನೊಂದು ಒಳ್ಳೇದ್ರೆ ಇದು ಬೇಡ ಇದು ತಗೋತೀವಿ. ಯಾಕೆ ಇನ್ನೂ ಒಳ್ಳೇದಿದ್ದಾಗ ಕಡಿಮೆ ತಗೊಳಿದ್ರೆ ಅರ್ಥ ಇಲ್ಲ. ಕೆಲವು ಪದಗಳೆಲ್ಲ ಏನಾಗಿದೆ ಅಂದ್ರೆ ಕೇಳಿ ಕೇಳಿ ಕೆಲವು ಕೆಟ್ಟ ಪದ ಅಂತ ಅವ್ರ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ. ಹೇ ಭಾರಿ ಬೈತಾರಂತ ಬಿಟ್ಟು ಬಿಡಿ ಅಂದ್ರೆ ಅನ್ಸಲ್ಲ. ಹೇ ಅಂತಷ್ಟು ಭಾರಿ ಸಿಟ್ಟು ಬರುತ್ತೆ. ಅದು ಅಸಹ್ಯ. ಅದು ಹಾಗೆ ಸಹಿಸ್ಲಕ್ಕಾಗೋದಿಲ್ಲ. ಅಸಹ್ಯ ಶಬ್ದಕ್ಕೆ ಅರ್ಥ ಏನು? ಸಹಿಸ್ಲಕ್ಕಾಗೋದಿಲ್ಲ ಅಂತ. ಭಾರಿ ಕೊಳಕು ಬಿಡುಕು ಹಾಗೆಲ್ಲ ಅರ್ಥ ಅಲ್ಲ. ಸಹನೆಗೆ ಯೋಗ್ಯ ಅಲ್ಲ, ಉತ್ತರ ಸಹಿಸಕ್ಕಾಗೋದಿಲ್ಲ ಅಷ್ಟೇ. ಯಾವ್ದು? ಹೇತು ಹಾತುಂ ಯೋಗ್ಯಂ ಏನಾಯ್ತದ? ಅವ್ಯೇ ಅಲ್ಲ. ಇದು ಅಲ್ಲ, ಕೃದಂತ ಪದ. ಹಾರಿನಿಂದ ಧಾತುವಿನಿಂದ ಬಂದಾಗ ಏನಾಗುತ್ತೆ? ಕೃದಂತ ಆಗುತ್ತೆ. ಹಾತುಂ ಹೇಯಂ ಹೇಯೇ ಹೇಯಾನಿ ಶಬ್ದ ನಡೆಯುತ್ತ. ಅವ್ಯೇ ಆಗಿದ್ರೆ ನಡೆಯೋದಿಲ್ಲ. ಹೇಯಂ ಏವಂ ವಿಜ್ಞಾನವಾದೋಪಿ ಜ್ಞಾನ ಮಾತ್ರಾವಿಶೇಷತಃ ತಸ್ಯಾಪಿ ಭಂಗುರತ್ವಾದಿ ವಿಶೇಷಣ ವಿಶೇಷ ಅಪಹಾಯೈ. ಇನ್ನು ನಾವು ಶೂನ್ಯವಾದಿಗಳಲ್ಲ. ಒಂದರಲ್ಲೇ ಇನ್ನೊಂದು ಗುಂಪು, ಇನ್ನು 3 ಗುಂಪಿದೆ, ಒಟ್ಟು 4 ಗುಂಪಿದೆ. ಅದರಲ್ಲಿ ವಿಜ್ಞಾನವಾದಿಗಳಾದ ನಮಗೆ ದೋಷ ಬರೋದಿಲ್ಲ ಅಂದ್ರೆ ಆ ವಿಜ್ಞಾನಕ್ಕೂ ಶೂನ್ಯಕ್ಕೇನು ವ್ಯತ್ಯಾಸ ಇಲ್ವೇ ಇಲ್ಲ. ಯಾಕೆ ವಿಷಯ ಇಲ್ಲ, ಏನೂ ಇಲ್ಲ. ವಿಜ್ಞಾನ ತಗೊಂಡು ಏನ್ ಮಾಡ್ಬೇಕಾಗ? ಭಾರಿ ಬುದ್ಧಿವಂತ, ಏನು ಭಾರಿ ಓದಿ, ಏನು ಕೋರ್ಸ್ ಹೆಸರು ಇಲ್ಲ, ಏನು ಓದಿದ್ದು ಹೇಳು ಕಡೆ ಪಕ್ಷ ಅಂತ ಹೇಳ್ಬೇಕಲ್ಲ. ಹಾಗೆ ಏವಂ ವಿಜ್ಞಾನವಾದೋಪಿ ಜ್ಞಾನ ಮಾತ್ರ ವಿಶೇಷ. ಜ್ಞಾನ ಇದೆ ಹೊರತು ಜ್ಞೇಯ ಇಲ್ಲ. ಜ್ಞಾನ ಇಲ್ಲದ ಜ್ಞೇಯ ಇದ್ದರೆ ಶೂನ್ಯನೇ ಆಯ್ತು ಕೊನೆಗೆ. ಉತ್ತರ ಏನಿಲ್ಲ ಅದರಲ್ಲಿ. ತಸ್ಯಾಪಿ ಭಂಗುರತ್ವಾದಿ ವಿಶೇಷಂ ಅಪಹಾಯ. ಆದ್ರೆ ಭಂಗುರತ್ವ ಅಂದ್ರೆ ಪುಣ್ಯ ನಶ್ವರತ್ವ. ಜ್ಞಾನ ಅನ್ನೋದೇನು ಎಲ್ಲವೂ ಕ್ಷಣಿಕ. ಆದ್ರಿಂದ ಅದಕ್ಕೆ ಶೂನ್ಯಕ್ಕೆ ಹೋಗ್ಬೇಕು ಕೊನೆಗೆ. ಅದ್ವೈತತಾ ಮತಂ ಸಾಕ್ಷಾತ್ ಉಕ್ತ ದೋಷ ತಥೋ ಹವೆ. ಆದ್ದರಿಂದ ಅದಕ್ಕೂ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಕೂಡ ಭೇದ ಇಲ್ಲ. ಆದ್ರಿಂದ ಇಲ್ಲದಿರುವಿಕೆಂಬ ದೋಷ ಅದು ಬಂದೇ ಬಂತು. ಕಾಲೋನ ಕೇವಲ ಜ್ಞಾನಿ ಕಾಲತತ್ವಾತ್ ಪ್ರತಿಪನ್ನವತ್ ಏತಯ ಅನುಮಯ ರೋಧಾತ್ ನ ತಾದೃಗ್ ಮೋಕ್ಷ ರೂಪತ. ಕಾಲ ಎಂಬುದು ಕೇವಲ ಮೇಲೆ ಒಬ್ಬನೇ ಜ್ಞಾನಿ ಇಡಕ್ ಬರೋದಿಲ್ಲ. ಈಗ ಜ್ಞಾನಿ ಆದ ಯಾರ ಜೊತೆ ಏನಿದೆ ಅಂತ ನನಗೆ ಕಾಲನೂ ಇದೆ. ಇಲ್ಲಿ ಜ್ಞಾನಿ ಆದ ದೇಶನೂ ಇದೆ. ಬುದ್ಧನಿಗೆ ಜ್ಞಾನೋದಯ ಆದ ಜಾಗ ಅಂತ ತೋರಿಸ್ತಾರೆ. ಅಂದಮೇಲೆ ಜ್ಞಾನ ಬಂದಾಗ ಸ್ಥಳ ಇತ್ತೋ ಇಲ್ವೋ? ಇತ್ತು ಅಂದಮೇಲೆ ಅದು ಒಬ್ಬನೇ ಮೃದ ಸುಳ್ಳು ಅಂತ ಹೇಗಾಗಿದ್ರೆ ಕಾಲನೂ ಇದೆ, ದೇಶನೂ ಇದೆ. ಯಾವುದೇ ಒಂದು ಕೋರ್ಸ್ ಈಗ ಕಾಲದಲ್ಲಿ ಮಾಡಿದ್ದೆ ಅಂತ ಇಯರ್ ಹೇಳ್ತಾರೆ. ಇಯರೆಲ್ಲ ಹೆಸರು ಇರ್ಬೇಕು. ಇಲ್ದವ್ರು ಏನಂತ ಸುಳ್ಳು. ಇಯರೇ ಹೇಳ್ದೆ ಹೋದ್ರೆ ಆಗಿರೋದಕ್ಕೆ ದಾಖಲೆನೇ ಇಲ್ಲ. ದಾಖಲೆ ಹುಡುಕಿದಾಗ ಸಿಕ್ಕರೆ ಕರೆಕ್ಟ್ ಅಂತ. ಆ ಸುಳ್ಳೆ ಡೇಟ್ ಹೇಳಿದ್ರೆ ತೋರಿಸಿದ್ರೆ ಎಲ್ಲಿದೆ ತೋರಿಸು ಅಂತ ಕೇಳಿದ್ರೆ. ತಸ್ಯಾಪಿ ಭಂಗುರತ್ವಾದಿ ವಿಶೇಷಂ ಅಪಹಾಯಹಿ ಅದ್ವೈತತಾ ಮತಂ ಸಾಕ್ಷಾತ್ ಉಕ್ತದೋಷಸ್ತೋ ಭವೇತ್ ಕಾಲೋನ ಕೇವಲ ಜ್ಞಾನಿ ಕಾಲತ್ವಾತ್ ಪ್ರತಿಪನ್ನವತ್. ಇದು ಕಾಲನ ಜ್ಞಾನಿ ಅಂತೀಯಾ? ತಪ್ಪದು, ಜಡ. ಜಡ ಎಂಬುದು ಜ್ಞಾನನೂ ಜಡ, ಅದು ಜಡ. ಅದು ಜ್ಞಾನ ಎಂಬುದು ಯಾವಾಗಲೂ ವ್ಯಕ್ತಿಯಲ್ಲಿ ಇರ್ಬೇಕೆ ಹೊರತು ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಜ್ಞಾನ ಇದ್ಮೇಲೆ ಏನಿರ್ಬೇಕು? ಒಬ್ಬ ಜ್ಞಾನಿ ಇರಲೇಬೇಕು, ಜೊತೆಗೆ ಜ್ಞೇಯ ಇರಬೇಕು.
ಜ್ಞಾನ ಜ್ಞೇಯ ಜ್ಞಾನಿ ಮೂರಿಂದ ಹೋದ್ರೆ ಕೆಲಸ ಏನ್ ಕೆಲಸ ಯಾರು ಮಾಡಿದ್ರು ಅಂತ ಹೇಳಲೇಬೇಕು. ಇಲ್ಲದರ ಕೆಲಸಕ್ಕೆ ಅರ್ಥ ಇಲ್ಲ. ಏತಯ ಅನುಮಯ ಯೋಗಾತ್ ರೋಧ ರೋಧ ಅಂದ್ರೆ ವಿರೋಧ ಅಂತ ಅರ್ಥ. ರೋಧಾತ್ ತಾದೃಗ್ ಮೋಕ್ಷ ರೂಪತ ಯದಿ ಕಾಲೋಪಿ ನೇತ್ಯಾಹ ಕದೇತಿ ಪ್ರಶ್ನೆ ಉತ್ತರಂ. ಕಾಲ ಒಪ್ಪದೆ ಹೋದ್ರೆ ಯಾವ ನಮ್ಮ ಪ್ರಶ್ನೆ ಉತ್ತರ ಬರದೆ ಹೋಗ್ಬಿಡುತ್ತೆ. ಕಿಂ ವಕ್ಷ್ಯತಿ ತದಾವಸ್ಥಾಂ ವದೇತ್ ಸಾ ಪಕ್ಷತಾಂ ವ್ರತೆ. ಅವಸ್ಥಾತ್ಮಾದಿತಿ ಹೇವ ಹೇತು ಸಾಪಿ ಕದೇತಿ ಚ. ಕಿಂ ವಕ್ಷ್ಯತಿ ಸದಾ ಯದಾವಸ್ಥಾಂ ವದೇತ್ ಸಾ ಪಕ್ಷತಾಂ ವ್ರತೆ. ಯಾವಾಗ ಅವಸ್ಥೆಯಲ್ಲಿ ಒಪ್ಕೊಂಡ್ಬಿಡ್ತೇವೋ ನಿಮ್ಮ ಮತ ಹೋಯ್ತು. ಅವಸ್ಥೆ ಒಪ್ಕೊಡದೆ ಹೋದ್ರೆ ಕಾಲ ಒಪ್ಕೊಂಡು ಕಾಲ ಒಪ್ಕೊಂಡ ತಕ್ಷಣ ಮತ್ತೆ ನಿಮಗೆ ಅದ್ವೈತ ಹೊರಟೋಯ್ತು. ಅದ್ವೈತ ಅದು ಇನ್ನೊಂದು ಪದಾರ್ಥ ಇರಲೇಬಾರದು. ಇನ್ನೊಂದು ಪದಾರ್ಥ ಇತ್ತು ಅಂತ ಹೇಳಿದ್ರೆ ಈಗ ನೋಡಪ್ಪ ಅದ್ವೈತ ಜ್ಞಾನ ಯಾವಾಗ ಬರುತ್ತೆ ಅಂತ ಕೇಳಿದ್ರು. ಅದ್ವೈತ ಜ್ಞಾನ ಯಾವಾಗ ಬರುತ್ತೆ ಅಂತ ಪ್ರಶ್ನೆ. ಅದ್ವೈತ ಜ್ಞಾನ ಅಂದ್ರೇನು? ಒಂದೇ ಪದಾರ್ಥ ಇದೆ, ಬೇರೆ ಯಾವುದೂ ಇಲ್ಲ ಅಂತ ಅದಕ್ಕೆ ಅರ್ಥ. ಅದ್ವೈತ ಕಾಲ ಇಂಥ ಹೊತ್ತಿನಲ್ಲಿ ಬರುತ್ತೆ ಅಂದ್ರೆ ಆ ಹೊತ್ತಿರಿ ಅಂತ ಆಯ್ತಲ್ಲ. ಎಲ್ಲಿ ಬಂತು? ಕಾಲ ದೇಶ ಅಂತ ಆಯ್ತಲ್ಲ. ಗೊತ್ತಾಯ್ತಾ? ಅದ್ವೈತ ಡೇಟ್ ಇದೆಯೋ ಇಲ್ಲೋ? ಡೇಟ್ ಇಲ್ಲದೆ ಹೋದ್ರೆ ಡಾಕ್ಯುಮೆಂಟ್ ಅಲ್ಲ, ಡೇಟ್ ಇದ್ರೆ ಅದ್ವೈತ ಅಲ್ಲ. ಯಾಕಂದ್ರೆ ನೀವು ಮಿನಿಮಮ್ ಜೊತೆಗೆ ಮಿನಿಮಮ್ ಎರಡಿರ್ಬೇಕು. ಇವೆಲ್ಲ ಹೆಚ್ಚು ಇದೆ, ಮಿನಿಮಮ್ ಎರಡಿರ್ಬೇಕಷ್ಟೇ. ಅದ್ವೈತತಾ ಮತಂ ಸಾಕ್ಷಾತ್ ಉಕ್ತ ದೋಷಸ್ತೋ ಭವೇತ್ ಕಾಲೋ ಹಿ ಕೇವಲ ಜ್ಞಾನಿ. ಅದೆಲ್ಲ ಆಯ್ತು. ಕಿಂ ವಕ್ಷ್ಯತಿ ಯದಾವಸ್ಥಾಂ ವದೇತ್ ಸಾ ಪಕ್ಷತಾಂ ವ್ರಜೇತ್ ಅವಸ್ಥಾತ್ಪಾದಿತಿ ಹೇವ ಹೇತು ಸಾಪಿ ಕದೇತಿ ಚ. ಪೃಷ್ಟೇ ಕಾಲಶ್ಚ ವಕ್ತವ್ಯೋ ನಾಕಾಲತ್ವಂ ತಥೋ ಭವೇತ್ ನ ಕಾಲ ಇತಿ ಸಾಮಾನ್ಯ ನಿಷೇಧೆ ಕಾಲಗಪ್ರಮ. ಕಾಲ ಇರೋದಿಲ್ಲ ನಿಷೇಧ ಮಾಡಿದಾಗ ತಕ್ಷಣ ಉತ್ತರ ಕಾಲ ಇರೋದಿಲ್ಲ. ಯಾವಾಗ ಇರೋದಿಲ್ಲಪ್ಪ? ಮತ್ತೆ ಕಾಲ ಇದ್ದಾಗ. ಇಂಥ ದಿವಸ ಕಾಲ ಇರೋದಿಲ್ಲ, ಕಾಲ ಇದೆಯಲ್ಲ. ಗೊತ್ತಾಯ್ತಾ? ಇಲ್ಲ ಮತ್ತೆ ಉತ್ತರ ಎಲ್ಲಿ ಅಂತ ಹೇಳಿಲ್ವಲ್ಲ. ಅಲ್ಲಿ ಹೇಳಿದ್ರೆ ತಪ್ಪೊಂದು, ಹೇಳದೆ ಹೋದ್ರೆ ತಪ್ಪೊಂದು. ಆದ್ರಿಂದ ದೇಶ ಕಾಲಗಳನ್ನ ವಸ್ತು ಬಿಟ್ಟು ದೇಶ ಕಾಲಾನಪೇಕ್ಷಾಹಿ ನ ಸತ್ತ ಕಾಪಿ ದೃಶ್ಯತೆ ಹೇಳಿದ್ದಾರೆ. ದೇಶ ಕಾಲ ಅನಪೇಕ್ಷಾಹಿ ನ ಸತ್ತ ಕಾಪಿ ದೃಶ್ಯತೆ. ದೇಶ ಕಾಲಗಳ ಉಲ್ಲೇಖವಿಲ್ಲದೇನೆ ಒಂದು ವಸ್ತು ಸತ್ ಅನ್ಸಕ್ ಸಾಧ್ಯ ಇಲ್ಲ. ಒಂದು ಸತ್ ಅನ್ಸ್ಬೇಕಾದ್ರೆ ಹೇಳ್ಬೇಕು ಅವನು. ಉದಾಹರಣೆ ಈಗ ಮುತ್ತಾತ ಇಲ್ಲ, ಬಟ್ ಹೇಳ್ಬೇಕೀಗ ಏನಂತ ಇದ್ರು ಅಂತ ಹೇಳಲೇಬೇಕು. ಯಾವಾಗ? ಹಿಂದಕ್ಕೆ ಹೋಗಿ ಆ ಕಾಲದಲ್ಲಿ ಇರ್ಬೇಕು. ಇಲ್ಲದವ್ರು ಮುಂದಿನ ಕಾಲ ಯಾರು ಬರ್ತಾನೆ ಇರ್ಲಿ. ಈಗಿಲ್ಲ ಅದ್ ಮಾತ್ರಕ್ಕೇನೆ ಅವ್ರು ಇರ್ಲಿಲ್ಲ ಅಂತಲ್ಲ. ಅವ್ರು ಇದ್ರು ಅಂತ ತಕ್ಷಣ ದೇಶ ಕಾಲ ಆಗ್ಲೂ ಇತ್ತು, ಈಗಲೂ ಇತ್ತು. ಆ ದೇಶ ಈ ಕಾಲ ಒಂದೇ ಸ್ಥಳದಲ್ಲಿ ಹಿಂದಿದ್ರು ಈಗಿಲ್ಲ. ಯಾವ ಕಾಲದಲ್ಲಿ ಇದ್ರು ಈ ಕಾಲದಲ್ಲಿ ಇಲ್ಲ. ಇದನ್ನ ಹೇಳ್ಬೇಕ ಹೊರತು ಏನಂತ ಹೇಳ್ಕೊಡುದು ಯಾವ ಕಾಲದಲ್ಲೂ ಇಲ್ಲ ಅಂದ್ರೆ ಅಸತ್ತಾಗ್ಬಿಡ್ತಾರೆ. ಪೃಷ್ಟೇ ಕಾಲಶ್ಚ ವಕ್ತವ್ಯೋ ನಾಕಾಲ ತ್ವಂ ತಥೋ ಭವೇತ್ ನಾಕಾಲ ಇತಿ ಸಾಮಾನ್ಯ ನಿಷೇಧೆ ಕಾಲಗಪ್ರಮ ನಿರುಣದ್ಯ ಸಮಶ್ಚಾಯಂ ಪ್ರಯಾಣ ಮುಕ್ತವಾದಿನಾಂ ಏಕಜೀವತ್ವ ಪಕ್ಷೇತು ಕಾಲಾಭಾವಾದಿಯಂ ಪ್ರಮ. ಈ ರೀತಿ ಆಗೋದ್ರಿಂದ ಋಣದ್ಧಿ ಅಂದ್ರೆ ವಿರೋಧ ಬರೋದ್ರಿಂದ, ನಿರುಣದ್ಧಿ ನಿರೋಧ ಬರೋದ್ರಿಂದ, ವಿರುದ್ಧವಾಗೋದ್ರಿಂದ ಸಮಶ್ಚಾಯಂ ತ್ರಯಾಣ ಮುಕ್ತವಾದಿನ. ಒಂದು ಶೂನ್ಯವಾದಿಗಳು, ಆಮೇಲೆ ಮಾಯಾವಾದಿಗಳು, ಆಮೇಲೆ ವಿಜ್ಞಾನವಾದಿಗಳು. 3 ಜನಕ್ಕೂ ಉತ್ತರ ಕೊಟ್ಟಂತೆ ಆಯ್ತು. 3 ಪದ ಉಪಯೋಗಿಸಿದ್ದಾರೆ. ಪ್ರಯಾಣ ಮುಕ್ತವಾದಿನ ಹೇಳಲ್ಪಟ್ಟ 3 ವಾದಿಗಳಿಗೂ ಕೂಡ ಉತ್ತರ ಕೊಟ್ಟಂತೆ ಆಯ್ತು. ಏಕಜೀವತ್ವ ಪಕ್ಷೇತು ಕಾಲಾಭಾವಾದಿಯಂ ಪ್ರಮ. ಏಕಜೀವ ಹೇಳಿದಾಗಲೂ ತಪ್ಪೇನೆ. ಏಕಜೀವವಾದ ವಾದಿಗಳು ಕೂಡ ದೇಶ ಕಾಲ ಒಪ್ಪಲೇಬೇಕು. ಯಾವ ಕಾಲದಲ್ಲಿ ಅದು ಪದ ಮಿನಿಮಮ್ ಒಬ್ಬನಿದ್ರು ಸಾಕು. ಯಾವ ಕಾಲ ಯಾವ ದೇಶ ಪ್ರಶ್ನೆ ಬರುತ್ತೆ. ಒಬ್ಬರಿದ್ರೆ ಪ್ರಶ್ನೆ ಬರೋದ್ರಿಂದ ಅವ್ರು ಶೂನ್ಯ ಒಪ್ಕೊಂಡ್ರು ಪ್ರಶ್ನೆ ಬಂತು, ಒಂದು ಒಪ್ಕೊಂಡ್ರು ಪ್ರಶ್ನೆ ಬಂತು. ಆದ್ದರಿಂದ ಅದನ್ನು ಅಲ್ಲಗಡಿಯೋದು ಸಿದ್ಧಾಂತ ಅಲ್ಲ. ಮತ್ತೆ ಅಲ್ಲಗಡಿಯೋ ಸಿದ್ಧಾಂತ ಅಲ್ಲ. ಇವತ್ತು ರೋಗ ವಾಸಿ ಆಯ್ತು ಅನ್ನೋ ಪದಕ್ಕೆ ರೋಗ ಇತ್ತು ಅಂತ ಪ್ರೂವ್ ಆಯ್ತಾ ಇಲ್ವಾ? ರೋಗ ಅವ್ರು ಹೇಳ್ತಾರೆ ಅಜ್ಞಾನ ಹೋಗುತ್ತೆ ಆದ್ರಿಂದ ಇಲ್ಲ. ಎಷ್ಟೆಷ್ಟು ವಾದ ಮಾಡ್ತಾರೆ ಅಂದ್ರೆ ಕಾಣುತ್ತೆ ಆದ್ರಿಂದ ಇಲ್ಲ, ಕೇಳುತ್ತವೆ ಆದ್ರಿಂದ ಇಲ್ಲ, ಹೋಗುತ್ತೆ ಆದ್ರಿಂದ ಇಲ್ಲ. ಹಾಗಿದ್ರೆ ರೋಗ ವಾಸಿ ಆಯ್ತು, ಬಿಲ್ ಕೇಳಿದ್ರೆ ಎಲ್ಲಿದೆ ರೋಗ? ತೋರಿಸಿಲ್ಲಲ್ಲ, ಈಗ ಹೋಯ್ತಲ್ಲ. ಈಗಿಲ್ಲ, ಮೊದಲು ಇದ್ದಿದ್ರೆ ಹೋಗ್ತಿರ್ಲಿಲ್ಲ, ಹೋಗಿದ್ರೆ ಮೊದಲು ಇರಲಿಲ್ಲ. ಅವ್ರ ವಾದ ಇರಲಿಲ್ಲ, ಈಗ ಹೋಯ್ತು ಆದ್ರಿಂದ ಮೊದಲೇ ಇರಲಿಲ್ಲ. ಈಗಿಲ್ಲ ಎಂಬ ಸರಿನೇ, ಮೊದಲು ಕೂಡ ಇರಲಿಲ್ಲ. ಮೊದಲಿಂದ ರೋಗಿ ಯಾಕೆ ವಿಶೇಷ ಯಾಕೆ ಇಲ್ಲಿ ಇದ್ದೆ ಅಂತ ಕೇಳಿದ್ರೆ ಅದಕ್ಕೆ ಪೇಲ್ ಕೊಡ್ಬೇಕಿಲ್ಲ ಅವನಿಗೆ. ಈ ಮಾತು ಒಪ್ಕೊಂಡ್ಬಿಟ್ರೆ ಅದಕ್ಕೆ ಹೇಳ್ತಾರೆ. ಈ ಮಾತನ್ನೇ ಫಾಲೋ ಮಾಡಕ್ ಹೊರಟ್ರೆ ಜಗತ್ತಿನಲ್ಲಿ ಒಂದೇ ಸಲ ಯಾರು ಬದುಕಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಊಟ ಅಂತೂ ಮಾಡ್ಬೇಕು, ಅಡಿಗೆ ಬೇಕು, ತಾನಾರು ಮಾಡ್ಕೋಬೇಕು, ಅಡಿಗೆ ಪದಾರ್ಥ ಅಂತೂ ಬೇಕು. ಒಂದು ಕ್ಷಣದ ಬದುಕಿಗೂ ಏನು ಬೇಕು? ಇಷ್ಟು ಬೇಕು.
ಆದ್ದರಿಂದ ಅದು ಇಂಪ್ರಾಕ್ಟಿಕಬಲ್ ಫಿಲಾಸಫಿ. ಅರ್ಥ ಆಯ್ತಾ? ಇಂಪ್ರಾಕ್ಟಿಕಬಲ್ ಅಂದ್ರೆ ಏನು? ಎಂದೂ ಯಾವ ಕಾಲಕ್ಕೂ ಪ್ರಾಯೋಗಿಕವಾಗಿ ಕಾಣಕ್ಕೆ ಅಸಾಧ್ಯವಾದಂತ ಫಿಲಾಸಫಿ ಆಗ್ಬಿಟ್ಟು ಮಾತನ್ನು ಬರೀತಾರೆ ತುಂಬಾ ಜನ. ಇದರಲ್ಲಿ ಯಾವ ಸ್ಕೋಪ್ ಇಲ್ಲ. ಫಿಲಾಸಫಿ ಇಲ್ಲ, ಸೈಕಾಲಜಿ ಇಲ್ಲ, ಸೋಷಿಯಾಲಜಿ ಇಲ್ಲ, ಎಕನಾಮಿಕ್ಸ್ ಇಲ್ಲ, ಯಾವುದೂ ಇಲ್ಲ ಫಿಲಾಸಫಿ ಒಳಗೆ. ಇದೆಂತ ಫಿಲಾಸಫಿ ಅಂತ ಬೇರೆಯವ್ರು ಹೇಳ್ತಾರೆ, ಬೇರೆ ಖಂಡನೆ ಮಾಡಿಲ್ಲ. ಪೃಷ್ಠೇ ಕಾಲಶ್ಚ ವಕ್ತವ್ಯೋ ನಾ ಕಾಲತ್ವಂ ತಥೋ ಕುಪಿತಾ ಕಾಲಮಾಧಾಯ ದ್ವೈತಮೇವ ಉಪಪಾದಯೇ. ಆದ್ರಿಂದ ಪ್ರತಿ ಭಾರಿ ಶಿಕ್ಷೆ ಬಂದ್ಬಿಟ್ಟು ಆ ಕಾಲಕ್ಕೆ ಅಂತ ಹೇಳಿದ್ವಲ್ರಿ ಅಂತ ಕೂಗಿದ್ರೆ ಕಾಲ ಒಪ್ಕೊಂಡು ಎಲ್ಲಪ್ಪ ಅಂತ ನಾವು ಜೋರ ಹೇಳ್ಬೇಕಾಗಿ. ಗೊತ್ತಾಯ್ತಾ? ಮೊದ್ಲಿತ್ತಲ್ಲಪ್ಪ ಇತ್ತು ಅಂತ ಹೇಳಿದ್ನಲ್ರಿ ಅಂತ ಹೇಳಿದ್ರೆ ಈಗ ಯಾಕೆ ಹೋಗ್ತಾ ಇದ್ರೆ ತಾನೇ ಹೋಗೋದು. ಇಲ್ಲದ ರೋಗ ವಾಸಿ ಆಗೋದು ಏನ್ ಬಂತು? ಇಲ್ಲದ ರೋಗ ಇಲ್ಲದ ಔಷಧಿಯಿಂದ ವಾಸಿ ಆಯ್ತು, ಇಲ್ಲದ ರೋಗ ಇಲ್ಲದ ಔಷಧಿಯಿಂದ ಇಲ್ಲದವನಿಗೆ ವಾಸಿ ಆಯ್ತು. ಮೂರು. ಒಬ್ನಿಲ್ಲೇ ಇಲ್ಲ, ಅವನಿಗೆ ರೋಗನೂ ಇಲ್ಲ, ವಾಸಿರ್ವಾಗಿಲ್ಲ, ವಾಸಿ ಆಯ್ತು. ಇದು ಸಿದ್ಧಾಂತ. ಅದೇನರ್ಥ? ಇದು ತಿಳ್ಕೊಳಕ್ಕೆ ಎಷ್ಟು ಕಷ್ಟಪಡ್ಬೇಕಾ? ಇನ್ನು ತಿಳ್ಕೊಂಡು ಏನಂತ ಗೊತ್ತಾಗತ್ತೆ? ಇಲ್ಲ ಅಂತ ಗೊತ್ತಾಗುತ್ತೆ. ಕುಪಿತ, ಅದು ಕುಪಿತ, ಬಹಳ ಕೋಪಗೊಟ್ಟಿ ಮಾತಾಡಿದ್ರು ಕೂಡ ಉತ್ತರ ಕೊಟ್ಟಂತೆ ಆಗ್ಲಿಲ್ಲ. ವಿಮತಃ ಪ್ರಪಂಚವಾನ್ ಕಾಲಃ ಕಾಲತ್ವ ಪ್ರತಿಪನ್ನವತೆ. ವಿಮತಃ ಕಾಲಃ, ಇದು ನೀವೇನು ಕಾಲವನ್ನು ಒಪ್ಪದಿಲ್ಲ ಅಂತೀರ, ಆ ಕಾಲ ಈಗಿದೆ ಅಂದ್ರೆ ಆಮೇಲೆ ಇರಲೇಬೇಕು. ಇಲ್ದ ಹೋದ್ರೆ ಅದು ಸುಳ್ಳು ಅಂತಾನೆ ಅರ್ಥ. ಇತಿಚ ಅನ್ಯ ಅನುಮೈಕತ್ವ ಜೀವಸ್ಯ ವಿನಿವಾರಯೇ ಕಾಲಶ್ಚ ಕಾಲಶಬ್ದೇಶ್ವರೈಕತ್ವ ಮತಾನಿ ಅಪಿ ಏವಮೇವ ಹಿ. ಇನ್ನೊಂದು ಮತ ಬರ್ಬೋದು ಈಗ. ಕಾಲ, ಶಬ್ದೇಶ್ವರ, ಈಶ್ವರ ಇವರೆಲ್ಲರೂ ಕೂಡ ಒಂದೇ ಪದಾರ್ಥ ಅಂತ ಹೇಳ್ತೀವಿ ಅಂದ್ರೆ ಆ ಸಮಸ್ಯೆ ಆದ್ರೆ ಕಾಲನೇ ವಸ್ತು ಅಂತ ಕರಿತೀಯ. ಕಾಲನೇ ವಸ್ತು ಆದ್ರೆ ಮೊದಲು ಕಾಲ ಇತ್ತಲ್ಲ, ಆಗ್ಲೂ ಇರ್ಬೇಕಲ್ಲ. ಅವ್ರು ಹೇಳೋದೇನಂದ್ರೆ ಒಂದು ವಸ್ತು ಇದೆ, ಅದೇ ಕಾಲ. ಹಾಗಿದ್ರೆ ಮೊದಲು ವಸ್ತು ಕಾಲ ಇತ್ತು, ಅದು ವಸ್ತು ಆಯ್ತು, ಅದು ಬೇರೆ ಸಾಧನೆ ಯಾಕೆ ಮಾಡ್ಬೇಕು? ಮತ್ತೆ ನಮಗೆ ಹಾಗೆ ಯಾಕೆ ಕಾಣ್ಲಿಲ್ಲ? ಮೊದಲಿತ್ತು ಅಂತ ಒಪ್ತಾರೆ, ಈಗಿಲ್ಲ ಆದ್ರಿಂದ ಇರಲಿಲ್ಲ ಅಂತಾರೆ. ಮತ್ತೆ ಮೊದಲಿತ್ತು ಈಗಿಲ್ಲ ಆದ್ರಿಂದ ಮೊದಲಿರಲಿಲ್ಲ. ಕಣ್ಣಿಗೆ ಸುಳ್ಳು, ಕೇಳಿ ಸುಳ್ಳು, ಇರೋದು ಸುಳ್ಳು, ಈ ತರ ಸುಳ್ಳು ಹೇಳ್ತಾ ಹೌದು. ಎಲ್ಲ ಸುಳ್ಳು ಅನ್ನೋದಕ್ಕಿಂತ ಒಂದು ಮಾತು ಹೇಳ್ಬೋದು, ಏನು? ನಿಮ್ಮ ಮತ ಸುಳ್ಳು. ಸಿಂಪಲ್ ಆಗಿ ಏನ್ ಹೇಳ್ಬೋದು? ನಿಮ್ಮ ಮತನೇ ಸುಳ್ಳು. ಹಾಗಾಗತ್ತೆ. ನೋಡೋದಕ್ಕೆ ಅದು ಬೈದಾಗ ಕಾಣಿಸುತ್ತೆ. ಆರ್ಗ್ಯುಮೆಂಟ್ ಅಲ್ಲಿ ಎಂಡ್ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ. ಬೌದ್ಧಾಭ್ಯಾಮ್ ಅಪರಾಭ್ಯಾಂತು ತತ್ರಾಪಿ ಉಕ್ತಾನುಮಾ ನಿರಾಕೃತಾನಿ ತೇಷಾಂಚ ಸಮತ್ವಾತ್ ಅಸಮತ್ವ ಅಲ್ಪ ಎಲ್ಲೈತೆ. ಸಮತ್ವಾತ್ ಪಕ್ಷ ದೋಷಯೋ. ಪಕ್ಷ ದೋಷಗಳು ಸಮ ಅಂದ್ರೆ ಏನು? ಪಕ್ಷ ಅಂದ್ರೆ ಒಂದು ಮತ, ಅದಕ್ಕೆ ಯಾವ ದೋಷ ಹೇಳಿದ್ದೇವೋ ಬೇರೆ ಇಂಥ ಪಟ್ಟ ಎಲ್ಲಾ ಮತಗಳು ಅದೇ ದೋಷ ಬರೋದ್ರಿಂದ ಈ ದೋಷದ ಕಾರಣದಿಂದನೇ ಆ ಮತಗಳು ಕೂಡ ಏನಾಗುತ್ತೆ? ಸರಿಯಲ್ಲ ಅಂತ ಆಗುತ್ತೆ ಅಷ್ಟೆ. ಬೌದ್ಧಾಭ್ಯಾಮ್ ಅಪರಾಭ್ಯಾಂತು ತತ್ರಾಪ್ಯುಕ್ತಾನುಮಾ ರಿಪುಃ ಮೋಕ್ಷೋ ನ ಶುದ್ಧ ವಿಜ್ಞಾನ ಸಂತಾನಿ ಕಾಲಗತ್ವತಃ. ಒಟ್ಟು ಬೌದ್ಧರು 4 ಜನ ಇರೋದು. ಒಂದು ಮಾತಿಗೆ ಇನ್ನೊಬ್ಬರು ವಿರೋಧ ಮಾಡಿದ್ರೆ ಸಾಕು, ಏನು ಬರುತ್ತೆ ಅಲ್ಲಿಗೆ? ಒಂದು ಮಾತಿಗೆ ಇನ್ನೊಬ್ರು ವಿರೋಧ ಮಾಡಿದ ತಕ್ಷಣ ಏನ್ ಶುರುವಾಯ್ತು? ಅವರಲ್ಲೇ ಮಾತಾಡಿದಾಗ ಏಕತೆ ಇಲ್ಲ, ಅವರಿಬ್ಬರಲ್ಲೇ ಮಾತಾಡಿದಾಗ ಏಕತೆ ಇಲ್ಲ ಅಂತ. ಈಗ 4 ಭಾಗ ಆಗಿದೆ ಅವ್ರ ಮತ. 4 ಭಾಗ ಇದ್ದಾಗ ಸರಿ ಇಲ್ಲ ಸಾಧ್ಯತೆ ಇದೆಯಾ? ನಿಮ್ಮಲ್ಲೇ ಒಪ್ಪಿಗೆ ಇಲ್ಲ ಅಂತ ಆಯ್ತಲ್ಲ. ಆಗವ ಕೊಡಾಗಿಲ್ಲ, ಆಗವ ಒಪ್ಪೇ ಇಲ್ಲವರು ಕೊಡಾಗೆ ಇಲ್ಲ. ಯುಕ್ತಿಗೆ ವಿರುದ್ಧ, ಪ್ರತ್ಯಕ್ಷಕ್ಕೂ ವಿರುದ್ಧ. ಹೇಗೆ ಒಪ್ಪೋದಿದಾರ? ಇದೆಲ್ಲ ಯೋಚನೆ ಮಾಡಿದ್ರೆ ಏನ್ ಮಾಡ್ಬಿಡ್ತಾರೆ? ಮೆಕ್ಯಾನಿಕಲ್ ಆಗಿ ಒಪ್ಪಿದ್ರೆ ಅದಕ್ಕೆ ಅರ್ಥ ಇಲ್ಲ. ನಾವು ಆತ್ಮ ವಂಚನೆ ಮಾಡ್ಕೊಂಡಾಗ ಬೌದ್ಧಾಭ್ಯ ಅದು ಒಂದು ವ್ಯೂ ಅಂತ ಹೇಳಕ್ಕಾಗತ್ತಾ? ವ್ಯೂ ಅಂತ ಆಗ್ಬೇಕಾದ್ರೆ ಏನಾಗ್ಬೇಕದು? ಪಾಸಿಬಿಲಿಟಿ ಇದ್ರೆ ಅದೊಂದು ವ್ಯೂ ಆಗುತ್ತೆ. ಶಶಿವಿಷಾಣ ಇದೆ ಎಂಬುದು ವ್ಯೂ ಅಂತ ಯಾಕೆ ಇಟ್ಕೋಬಾರ್ದು? ಉದಾಹರಣೆಗೆ ಶಶಿವಿಷಾಣ ಅದೊಂದು ಪಕ್ಷ ಇದೆ ಅಂತೇಳಿ ಯಾಕೆ? ಇಲ್ಲ, ಸಾಧ್ಯನೇ ಇಲ್ಲ. ಇದ್ರೆ ಮತ್ತೆ ಸುಳ್ಳು ಅಂತ ಹೇಳಿದ್ದು ತಪ್ಪಾಗುತ್ತೆ. ಅವಾಗ ಇದು ತಪ್ಪಾಗಲ್ಲ. ಅದು ಸರಿಯಾದ, ಇದು ತಪ್ಪು, ಇದು ಸಬರ, ಅದು ತಪ್ಪು. ಮೋಕ್ಷೋ ಶುದ್ಧ ವಿಜ್ಞಾನ ಸಂತಾನಿ ಕಾಲಗತ್ವತಃ. ಸೊ 5 ಆಯ್ತಾ, 3 ಹೋಯಿತು. ಈ 4ನೇ ಮತ ಇನ್ನೇ 2 ಉಳ್ಕೊಂಡಿದ್ದೇನೆ. ಅವು ಕೂಡ ಸೌತಾಂತಿಕರು, ವೈಭಾಷಿಕರು, ಇನ್ನೂ ಇಬ್ಬರಿದ್ದಾರೆ. ಅವ್ರಿಗೂ ಇದೇ ಸಮಸ್ಯೆ ಬರೋದ್ರಿಂದ ಹೆಸರು ಬೇರೆ ಮಾಡ್ಕೊಂಡು ಮತ ಬೇರೆ ಮಾಡ್ಕೊಂಡಿದ್ದಾರೆ ಹೊರತು ಅದರಲ್ಲಿ ಒಮ್ಮತ ಇಲ್ಲ ಅಂಬದೇ ಮೊದಲ ದೋಷ. ಈ ದೋಷ ಎಲ್ಲದಕ್ಕೂ ಬರೋದ್ರಿಂದ ಅದು ಹೋಗುತ್ತೆ. ಇನ್ನೊಂದು ದೋಷ ಪ್ರತಿಪನ್ನು. ಸಾಮಾನ್ಯವಾಗಿ ಇಬ್ಬರು ವಿರೋಧ ಮಾಡಿದ ತಕ್ಷಣ ಸೆಕೆಂಡ್ ಒಪಿನಿಯನ್ಗೆ ಹೋಗೋದಿಲ್ಲ. ಸೆಕೆಂಡ್ ಹೋದ ಬೇರೆ ಬಂತು, ಅವ್ನು ಭಾರಿ ಅಧಿಕೃತವಾದವ್ನು ಬೇರೆ ಅಂತ ಹೇಳ್ಬಿಟ್ರೆ ಮುಂದೆ ಹೋಗೋದಿಲ್ಲ. ಆದ್ರೆ ಇನ್ನೂ ಡೌಟ್ ಬಂದ್ರೆ ಏನ್ ಮಾಡ್ತಾರೆ? 3rd ಪರ್ಸನ್ಗೆ ಹೋಗ್ತಾರೆ. ಗೊತ್ತಾಯ್ತಾ? ಆದ್ರಿಂದ ನಿಮ್ಮ ಮಾತು ಸರಿಯಲ್ಲ. ಪ್ರತಿಪನ್ನೋ ಯಥಾ ಇತ್ಯಾದಿ ಅನುಮಾನಂ ತದುತ್ತರ.
ಅನುಮಾನಾನಿ ಸರ್ವಾಣಿ ಪ್ರತಿಸಾಧನ ಯೋಗತಃ. ಹೀಗೆ ಅನುಮಾನಾನಿ ಸರ್ವಾಣಿ ಪ್ರತಿಸಾಧನ ಯೋಗತಃ, ಪ್ರತ್ಯನುಮಾನಕ್ಕೆ ಒಳಗಾಗೋದ್ರಿಂದ ಅವ್ರು ಬರ್ತಾರೆ ಬರೋದಿಲ್ಲ, ಅದು ವಿರುದ್ಧ. ಬರ್ತಾರೆ ಅಂತಿದ್ರು, ಬರೋದಿಲ್ಲ ಸುದ್ದಿ ಬಂದ್ಬಿಟ್ಟು ತಕ್ಷಣ ಏನಾಯ್ತು, ಬರೋದಿಲ್ಲ ಅಂತ ಮಾಡಿ, ಇಲ್ಲ ಇಲ್ಲ ಇನ್ನು ಬರುತ್ತೆ ಅಂತ ಹೇಳಿ, ಮತ್ತು ಇಲ್ಲ ಅವನ್ನೇ ಸರಿ ಬಟ್ ಅಲ್ಲಿ ಅದು ದೊಡ್ಡ ಪರಂಪರೆ ಶುರುವಾಗೋದು. ಬರೀ ಏನಂತಾರೆ, ತುಂಬಾ ಜನ ಎಷ್ಟೊತ್ತಿರ್ತಿದ್ರು, ರೂಮರ್ ಬಂದ ತಕ್ಷಣ ಹೋಗೋದೇ ಇಲ್ಲ, ಬರ್ಲಿಕ್ಕಿಲ್ಲ ಅಂತ ಬಂದ್ರೆ ಬಹಳ ಕಷ್ಟಪಟ್ಟು ಹೋಗೋ ವಿಷಯ ಆದ್ರೆ ಹೋಗೋದಿಲ್ಲ. ಗ್ಯಾರಂಟಿ ಬರ್ತಾರೆ ಬಂದ್ ಮಾತ್ರ ಕೆಲವು ವಿಷಯಗಳನ್ನ ಊಟಕ್ಕೆ ಕರೆದಿರ್ತಾರೆ, ನಾಳೆ ಮನೆ ಬರ್ಬೋದು ನೀವು ಊಟಕ್ಕೆ ಟ್ರೈ ಮಾಡ್ತೀವಿ, ಯಾರು ಹೋಗ್ತಾರೆ ಅನ್ಸಕ್ಕೆ, ಏನ್ ಮಾಡಿದ್ರು ಹೋಗೋದಿಲ್ಲ. ಗ್ಯಾರಂಟಿ ಬರ್ರಿ ಅಂದ್ರೆ ಮಾಡ್ತಾ ಇರ್ತಾರೆ, ಹೋದ್ರೆ ಏನಾಗುತ್ತೆ, ಬರೀ ಹೋದ್ ಉಪವಾಸ ಕೊಡ್ಬೇಕಾಗತ್ತೆ ಅವ್ರು. ಆಮೇಲೆ ಮನೇಲಿ ಮಾಡ್ಕೊಂಡಿಲ್ಲ, ಅಲ್ಲಿಲ್ಲ ನಿಶ್ಚಯ ಇಲ್ಲ, ಅವ್ರು ಏನ್ ಮಾಡೋದಿಲ್ಲ, ಒಂದ್ ಕೆಲಸ ಒಂದು ಊಟಕ್ಕೆ ಇಷ್ಟು ಡೌಟ್ ಪಡೋದಾದ್ರೆ ಇಡೀ ಮೋಕ್ಷದ ಬಗ್ಗೆ ಸುಳ್ಳು ಹೇಳಿದಾಗ ಏನ್ ಅರ್ಥ ಆಗತ್ತಾಗ ಒಪ್ಲಕ್ಕೆ ಸಾಧ್ಯ ಇಲ್ಲ. ಇಚ್ಛಾದ್ವೇಷ ಪ್ರಯತ್ನ ಆಚಾರ್ಯರು ತುಂಬಾ ಹೇಳಿದ್ದಾರೆ, ಅಲ್ಲಿ ಮಾತು ತುಂಬಾ ಮಾಡ್ತಾರೋ, ವಿಷಯ ತುಂಬಾ ಇದ್ದಾಗ ತುಂಬಾ ಹೇಳಿದ್ರೆ ತಪ್ಪಲ್ಲ, ಇರೋದನ್ನೇ ತಪ್ಪಿಸೋಕ್ಕೋಸ್ಕರ ಹೇಳಿದ್ರೆ ತಪ್ಪಾಗುತ್ತೆ. ಇಚ್ಛಾ ನಿಷಿದ್ಧಾನಿ ಪ್ರತಿಪನ್ನೋ ಯಥಾ ಇತ್ಯಾದಿ. ಪ್ರತಿಪನ್ನ ಅಂದ್ರೆ ಯಾವ್ದು ಪ್ರೂವ್ ಆಗಿದೆಯಲ್ಲ ಆ ರೀತಿ ಅಂತ ಅರ್ಥ. ಅನುಮಾನಾನಿ ಸರ್ವಾಣಿ ಪ್ರತಿಸಾಧನ ಯೋಗತಃ. ಪ್ರತಿಸಾಧನ ಮತ್ತೆ ಪ್ರತಿಪಕ್ಷ ಅಂತ. ನಿಮ್ಮ ಪಕ್ಷಕ್ಕೆ ಉತ್ತರ ಕೊಟ್ಟರೆ ನಾವು ಉತ್ತರ ಕೊಡ್ತೇವೆ ಇದಕ್ಕೆ. ನಿಷಿದ್ಧಾನಿ ಮುಕ್ತಭಂಗ್ಯೈವ ಶ್ರುತಯಶ್ಚ ಅಸ್ಮದುಕ್ತಿಗಾಹ ಸಾಂಖ್ಯ ನೈಯಾಯಿಕಾದ್ಯಾಶ್ಚ ಪ್ರಾಹುರ್ಮೋಕ್ಷಂಚ ನಿಸ್ಸುಖಂ. ಇದಿಷ್ಟು ಮುಗಿದೋಯ್ತು. ಇದೇ ರೀತಿಯಲ್ಲಿ ಯಾರ್ಯಾರ ಖಂಡನೆ ಆಯ್ತು ಈಗ? ಫಸ್ಟ್ ನೆನಪು ಮಾಡ್ಕೋಬೇಕು. ಫಸ್ಟ್ ಶುರು ಮಾಡಿದ್ಯಾರು? ಫಸ್ಟ್ ಜೈನ, ಆಮೇಲೆ ಬೌದ್ಧರು, ಅದರಲ್ಲಿ 4, ಆಮೇಲೆ ಮಾಯಾವಾದಿಗಳು ಆಯ್ತು. ಈಗ ಇನ್ನು ಯಾರ್ಯಾರು ಉಳ್ಕೊಂಡ್ರಿ? ಈಗ ಸಾಂಖ್ಯ ನೈಯಾಯಿಕ ಆದಯ. ಸಾಂಖ್ಯರು ಅನೇಕರಿದ್ದಾರೆ, ಅವ್ರ ಮೋಕ್ಷದ ಕಾನ್ಸೆಪ್ಟ್ ಹೇಳ್ಬೇಕು. ಅವ್ರದ್ದು ಆ ಮೋಕ್ಷದ ಕಾನ್ಸೆಪ್ಟ್ ಸರಿ ಇಲ್ಲ. ಯಾತಕ್ಕೆ? ಮೋಕ್ಷಂಚ ನಿಸ್ಸುಖಂ. ಇವರೆಲ್ಲರ ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ, ಕೆಲವು ಮತವನ್ನು ಖಂಡನೆ ಮಾಡಬೇಕಾದ್ರೆ ಮುಖ್ಯ ವಿಷಯ ಎಲ್ಲರೂ ಕಾಮನ್ ಆಗಿದ್ರೆ ಆ ವ್ಯಕ್ತಿ ಒಟ್ಟಿಗೆ ಖಂಡನೆ ಮಾಡಬಹುದು, ಒಟ್ಟಿಗೆ ಆ ರೀತಿ ಮಾಡ್ತಾರೆ. ಇಚ್ಛಾದ್ವೇ ಅದ್ಯಾಕೆ ನಿಸ್ಸುಖಂ ಅಂತ ಕರೆದ್ರೆ, ಮೋಕ್ಷ ನಿಸ್ಸುಖ. ನಿಸ್ಸುಖ ಅಂದ್ರೇನು? ಸುಖರಹಿತವಾದದ್ದು ಅಂತ ಹೇಳ್ತೀರಿ, ಹೌದಲ್ಲೋ? ಹಾಗಿದ್ರೆ ಅದು ಸರಿಯಲ್ಲ. ಮೋಕ್ಷಕ್ಕೆ ಯಾಕೆ ಹೋಗ್ಬೇಕಾಗಿ? ಸಂಸಾರ ಯಾತಕ್ವಾಸಿ ಅಂದ್ರೆ ಕೆಲವು ಕಡೆ ಬಡಿಸೋದೇ ಇಲ್ಲ ಸುದ್ದಿ ಬಂತು, ಕೆಲವು ಕಡೆ ಸರಿ ಬಡಿಸಲ್ಲ ಅಂತ. ಸರಿ ಬಡಿಸಲು ಹೋಗ್ತಾರೆ, ಯಾತಕ್ಕೆ ಅಂದ್ರೆ ಸ್ವಲ್ಪ ತಿನ್ಬೋದು, ಅಲ್ಲಿ ಏನು ತಿನ್ನೋದಿಲ್ಲ ಅಂತ ಅನ್ನೋದಕ್ಕಿಂತ ಏನದು ಸ್ವಲ್ಪ ವಾಸಿ. ಸಂಸಾರ ಎಷ್ಟೇ ಕಷ್ಟವಾದ್ರೂ ಕೂಡ ಏನಿದೆ ಅಲ್ಲಲ್ಲಿ ಸ್ವಲ್ಪ ಸುಖ ಇದೆ, ಹೌದಲ್ಲೋ? ಫೇಲಾದವ್ರಿಗೆ ಊಟಕ್ಕೆ ಹಾಕಿದ್ರೆ ಸುಖ ಆಗುತ್ತೋ ಇಲ್ವೋ ಅಂತೇಳಿ ಪಾಸ್ ಆಗ್ಬಿಡ್ತಾರ ಹೇಳಿದ ಮಾತ್ರಕ್ಕೇನೆ. ಊಟ ಮಾಡಿದ ತಕ್ಷಣ ಆಗ್ತಾರ, ಕನಿಷ್ಠ ಪಕ್ಷ ಏನಾಯ್ತು ಅವರಿಗೆ ಒಂದು ಸ್ಟೇಜ್ ಏನೋ ಪಾಸ್ ಆಯ್ತು. ನಿಮ್ದು ಏನು ಇಲ್ಲ ಅಂತೀರಿ, ಯಾಕೆ ಹೋಗ್ಬೇಕು? ನಿಸ್ಸುಖಂ ಅಂದ್ರೆ ಸರ್ವಾತ್ಮನ ಸುಖರಹಿತಂ ಅಂತ. ಇಚ್ಛಾದ್ವೇಷ ಪ್ರಯತ್ನಾದೇರಪಿ ಸರ್ವಾತ್ಮನಾಲಯಂ ತತ್ರಾಹುರ್ ನೈತದಪ್ಯತ್ರ ಶೋಭನಂ ಶ್ರುತಯೋಯತ. ಉಳಿದ ಇಚ್ಛಾ ದ್ವೇಷ ಪ್ರಯತ್ನಾದೇರಪಿ ಸರ್ವಾತ್ಮನಾಲಯಂ. ಇಚ್ಛಾ ದ್ವೇಷ ಪ್ರಯತ್ನ ಯಾವುದೂ ಇಲ್ಲ, ಸುಖನೂ ಇಲ್ಲ. ಸುಖ ಇದ್ರೆ ತಾನೇ ಇಚ್ಛಾ ಪ್ರಯತ್ನ ಬರೋದು, ಯಾವುದೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯತಃ ಮಹಾನಂದಂಚ ಮಿಷ್ಟ್ ಹೇಳಿಬಿಟ್ಟು ಇದು ಸರಿಯಾದ ಮಾತಲ್ಲ. ಯಾಕೆ? ಶ್ರುತಿಗಳೆಲ್ಲ ಏನಾಗಿದೆ, ವಿರುದ್ಧವಾಗಿವೆ. ಮಹಾನಂದಂಚ ಭೋಗಂಚ ನಿಯಮೇನ ವದಂತಿ. ಎಲ್ಲಾ ಶ್ರುತಿಗಳು ಕೂಡ ಮುಕ್ತಿಯಲ್ಲಿ ಬರೀ ಆನಂದ ಇದೆ ಅಂತ ಹೇಳಿದ್ರು, ಮಹಾನಂದ ಇದೆ ಅಂತ ಹೇಳ್ತಾರೆ. ಮಹಾನಂದ ಅಂದ್ರೇನು? ದುಃಖರಹಿತವಾದ ಆನಂದ ಇದೆ ಅಂತ ಹೇಳ್ತಾ ಇದ್ರು. ಮತ್ತು ನಿಯಮೇನ ವದಂತಿ, ರೂಲ್ ಹೇಳ್ತಾ ಇರ್ಬೇಕಾದ್ರೆ ನೀವು ಇಲ್ಲ ಅಂತ ಹೇಳೋದು ಸರಿಯಲ್ಲ. ಪ್ರಾಕೃತ ಪ್ರಿಯ ಹಾನಿಸ್ತು ಪ್ರಿಯಾ ಸ್ಪೃಷ್ಟಿ ರೀತಿರಿಯತೆ. ಪ್ರಾಕೃತ ಹಾಗಿದ್ರೆ ಅಲ್ಲೊಂದು ಮಾತು ಬರುತ್ತೆ, ಅಲ್ಲಿ ಪ್ರಿಯಾಪ್ರಿಯಗಳಿಲ್ಲ ಅಂತ ಹೇಳ್ಬಿಟ್ಟು ಮೋಕ್ಷದಲ್ಲಿ ಇಲ್ಲ ಪ್ರಿಯಾಪ್ರಿಯಗಳಿಲ್ಲ ಅಂತ ಹೇಳ್ಬಿಡ್ತಾರೆ. ಪ್ರಿಯಾಪ್ರಿಯಗಳಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಬಡಿಗಿಡಿ ಇಲ್ಲ ಅಂದ್ರೆ ಏನರ್ಥ? ಬಯಲಿಗೆ ಇದೆ ಅಂತ, ಏನಿಲ್ಲ ಅಂತ ಅಲ್ಲ, ಬಯಲಿಗೆ ಇದೆ ಅಂತ. ಈ ಪ್ರಾಕೃತ ಬಯಲಿಗೆ ಸುಖ ಅಲ್ಲಿಲ್ಲ. ಇದರಲ್ಲಿ ಮೋಕ್ಷದಲ್ಲಿ ಸುಖ ಇಲ್ಲ ಅಂತ ಏನೇ ಹೇಳ್ತಾರಲ್ಲ, ಯಾವ ಸುಖ ಇಲ್ಲ? ಬಯಲಿಗೆ ಸುಖ ಅಂದ್ರೆ ಏನು? ದುಃಖಕ್ಕೆ ಅಟ್ಯಾಚ್ ಆಗಿರುತ್ತೆ. ಪ್ರತಿಯೊಂದು ಲೌಕಿಕದಲ್ಲಿ ಏನೇ ಇದ್ರು ಏನಿರುತ್ತೆ ಅದ್ರ ಜೊತೆಗೆ ಒಂದು ದುಃಖ ಇದ್ದೇ ಇರುತ್ತೆ. ಏನು ಸಿಗ್ಲಿಲ್ಲ ದುಃಖ, ಸಿಕ್ತು ಹೇಗೆ ತಗೊಂಡೋಗೋದು ದುಃಖ, ಮತ್ತೆ ಹೇಗೆ ಮತ್ತೆ ಬರೀ ದುಃಖನೇ ದುಃಖ. ಅದಕ್ಕೆ ಸಾಮಾನ್ಯವಾಗಿ ಯಾರಿಗೆ ಏನು ಕಮಿಟ್ಮೆಂಟೇ ಇಲ್ಲ ಆರಾಮಾಗಿದ್ಬಿಡ್ತಾರೆ. ಕಮಿಟ್ಮೆಂಟ್ ಬಂದ ತಕ್ಷಣ ಸಂಸಾರ ಶುರುವಾಯಿತು. ಒಂದು ದುಃಖದ ಸೀರೀಸ್ ಅದು, ಬರೀ ಅಲ್ಲ ರೋಗದ ಸೈಡ್ ಎಫೆಕ್ಟ್ಸ್ ಇದ್ದಾಗೆ. ಸಂಸಾರದಲ್ಲಿ ಏನೇ ಮಾಡಿದ್ರು ಕೂಡ ಏನ್ ಬರುತ್ತೆ? ಸುಖ ಅಂತ ತಿಳ್ಕೊಂಡು ಮಾಡಿದ್ರೆ ದುಃಖ ಇದ್ದೇ ಇರುತ್ತೆ. ಮಹಾನಂದಂಚ ಭೋಗಂಚ ನಿಯಮೇನ ವದಂತಿ ಪ್ರಾಕೃತ ಪ್ರಿಯ ಹಾನಿಸ್ತು ಪ್ರಿಯಾ ಸ್ಪೃಷ್ಟಿ ರೀತಿ. ಪ್ರಾಕೃತ ಪ್ರಿಯ ಇಲ್ಲ, ಪ್ರಾಕೃತ ಸುಖ ಇಲ್ಲ ಇಷ್ಟು ಹೇಳ್ತಾರೆ ಹೊರತು ಸುಖ ಇಲ್ಲ ಅಂತ ಹೇಳಿಲ್ಲ ಅಲ್ಲಿ.
ಅಪ್ರಿಯಂ ಪ್ರತಿಕೂಲಂ ತತ್ ಅವಿಶೇಷೇಣ ಶಬ್ದಿತಂ ನಾಸ್ತಿ ಹಿ ಅಪ್ರಾಕೃತಂ ದುಃಖಂ ಸತೋ ಜೀವಸ್ಯ ಕುತ್ರಚಿತ್. ಅಲ್ಲಿಗೆ ನಾಳೆ ಮುಂದಿನ ಮಾತು ಇಷ್ಟು ಮುಗಿದ ಮೇಲೆ ಇದು ಇದೆ ದೊಡ್ಡ ಘಟ್ಟ. ಇದಾದ್ಮೇಲೆ ಫಲಾಧ್ಯಾಯ ಮೂತಾಗ ಲೆಕ್ಕ, ಉಳಿದೆಲ್ಲ ಡೀಟೇಲ್ಸ್. ಓಂ